ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಇಂತೂ ಅಮ್ಮ ವರದಣ್ಣನ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಈಗ ಇದೇ ಟೈಮಲ್ಲಿ ನನ್ನ ಪ್ರೀತಿ ವಿಚಾರ ಏನಾದರೂ ಅಮ್ಮನ ಹತ್ರ ಹೇಳಿದ್ರೆ ವರದಣ್ಣನ ಮದ್ವೆಗೆ ಏನಾದರೂ ತೊಂದರೆ ಮಾಡಿಬಿಟ್ರೆ, ಅಯ್ಯೋ ಬೇಡ ಬೇಡ, ಏನು ಮಾಡಲಿ? ನಾನು ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಪ್ರೀತಿನ ಗೆಲ್ಲೋಕೆ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀನಿ. ಕರೆಕ್ಟು, ಶ್ರಾವಣಿ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಈ ಟೈಮಲ್ಲಿ ಅವಳು ಕಾಲ್ ಮಾಡಿ ಒಂದಷ್ಟು ಸಜೆಷನ್ಸ್ಗಳನ್ನ ತಗೋಬೇಕು. ಎಸ್, ಹಲೋ ಶ್ರೀವಲ್ಲಿ. ಶ್ರಾವಣಿ, ನೀ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆವಾಗಿಂದ ನನ್ನ ಹುಡುಗ ಬಿಟ್ರೆ ನೀನೇ ನನ್ನ ಕಣ್ಮುಂದೆ ಓಡಾಡ್ತಿದ್ಯಾ. ಒಳ್ಳೇದಾಯ್ತು ಬಿಡು. ನಾನಂದ್ರೆ ಗೊತ್ತಲ್ಲ, ಒಂದ್ಸಲಿ ಮನ್ಸ್ ಮಾಡಿದ್ರೆ ಮುಗೀತು, ನಿನ್ ಲವ್ ಸಕ್ಸಸ್ ಆಗುತ್ತೆ ಅಂತಾನೆ ಅರ್ಥ. ಥ್ಯಾಂಕ್ ಯು ಶ್ರಾವಣಿ. ನನ್ನ ತಲೆಯಲ್ಲಿ ಒಂದು ವಿಷಯ ಕೊರಿತಿತ್ತು. ಆ ವಿಷಯದ ಬಗ್ಗೆ ನಿನ್ಗೆ ಹೇಳ್ಬಿಟ್ಟು ಒಂದಷ್ಟು ಸಜೆಷನ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ. ಸಜೆಷನಾ? ಕೇಳು, 1000 ಸಜೆಷನ್ಸ್ ಕೊಡ್ತೀನಿ. ಹೇಗಿದ್ರು ವರದಣ್ಣನ ಮದ್ವೆ ನಡೀತಿದೆ, ಇದೇ ಟೈಮಲ್ಲಿ ನನ್ನ ಮದ್ವೆನೂ ಆಗ್ಬಿಟ್ರೆ ಸೂಪರ್ ಅಲ್ವಾ ಅಂತ ಅನ್ಕೋತಿದ್ದೆ. ನಾನೇನೋ ನಮ್ಮ ಹುಡುಗನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಆದ್ರೆ ಅವನ್ಗೆ ನಾನು ಕಂಡ್ರೆ ಇಷ್ಟ ಅಲ್ವಾ? ಅಯ್ಯಯ್ಯೋ, ಇಷ್ಟ ಇದೆ, ಆದ್ರೆ ನಾನೇನು ನನ್ನ ಮನಸ್ಸಿನ ಮಾತುಗಳನ್ನ ಅವನ ಹತ್ರ ಹೇಳ್ಕೊಂಡಿಲ್ಲ. ಅಂದ್ರೆ ನೀನು ಇನ್ನೂ ಪ್ರಪೋಸ್ ಮಾಡಲಿಲ್ವಾ ಶ್ರೀವಲ್ಲಿ? ಇಲ್ಲ ಶ್ರಾವಣಿ, ಅವನ ಜೊತೆ ನಾನು ಏನೇನೋ ಮಾತಾಡ್ತೀನಿ, ಆದ್ರೆ ಪ್ರಪೋಸ್ ಮಾಡೋದಕ್ಕೆ ಮಾತ್ರ ತುಂಬಾ ಭಯ. ನನಗೆ ಅರ್ಥ ಆಗುತ್ತೆ ಬಿಡು ಶ್ರೀವಲ್ಲಿ. ಪ್ರಪೋಸ್ ಮಾಡುವಂಥ ಕಷ್ಟದ ಕೆಲಸ ಇನ್ನೊಂದಿಲ್ಲ. ಶ್ರಾವಣಿ, ನಾನು ಇವಾಗ ಏನು ಮಾಡಲಿ? ನಾನು ಮೊದಲು ನಮ್ಮ ಅಮ್ಮನ ಹತ್ರ ನನ್ನ ಪ್ರೀತಿ ವಿಚಾರನ ಹೇಳಿಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಮದುವೆ ಮಾತುಕತೆ ಮಾಡಿಸ್ಬಿಡ್ಲಾ, ಅಥವಾ ಮೊದಲು ಅವನಿಗೆ ಪ್ರಪೋಸ್ ಮಾಡ್ಲಾ? ನೋಡು ಶ್ರೀವಲ್ಲಿ, ನೀನು ನಿಮ್ಮ ಮನೆಯವ್ರ ಹತ್ರ ಹಠ ಮಾಡಿ ಮಾತಾಡಿ ನಿಮ್ಮ ಪ್ರೀತಿ ವಿಷಯಕ್ಕೆ ಒಪ್ಪಿಗೆ ಪಡ್ಕೋತೀಯ ಅಂತ ಅನ್ಕೋ. ಅಕಸ್ಮಾತ್ ಆಮೇಲೆ ಆ ಹುಡುಗ ನನಗೆ ನಿನ್ನ ಪ್ರೀತಿ ವಿಷಯನೇ ಗೊತ್ತಿರಲಿಲ್ಲ, ನಾನು ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರೆ ಆಮೇಲೆ ಏನು ಮಾಡ್ತೀಯ ನೀನು? ಅಯ್ಯೋ ದೇವ್ರೆ, ಹೌದಲ್ವಾ, ನೀನು ಮೊದಲೇ ಹೇಳಿದ್ದೆ. ಅದಕ್ಕೆ ಮೊದಲು ನೀನು ನಿನ್ನ ಪ್ರೀತಿ ವಿಷಯನ ನಿನ್ನ ಹುಡುಗನ ಹತ್ರ ಹೇಳು, ಅವನನ್ನು ಒಪ್ಸು. ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮದುವೆ ಮಾತುಕತೆ ಶುರು ಮಾಡಕ್ಕೆ ಹೇಳು. ಇದೇ ಕರೆಕ್ಟ್ ದಾರಿ. ಆಹಾ, ಥ್ಯಾಂಕ್ ಯು ಶ್ರಾವಣಿ. ಪ್ರೀತಿ ವಿಷಯದಲ್ಲಿ PhD ಮಾಡಿರೋ ಥರ ಮಾತಾಡ್ತಿದ್ಯಾ. ಅದಕ್ಕೆ ನಿನ್ನ ಹತ್ರ ಸಜೆಷನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಹಾಗಿದ್ರೆ ನಮ್ಮ ಹುಡುಗಂಗೆ ನಾನು ಬೇಗ ಪ್ರಪೋಸ್ ಮಾಡಿಬಿಡ್ತೀನಿ. ಮಾಡು ಮಾಡು. ಪ್ರೀತಿ ವಿಷಯನ ತುಂಬಾ ದಿನ ಮನಸ್ಸಲ್ಲಿ ಇಟ್ಕೋಬಾರ್ದು, ಮಾತಲ್ಲಿ ಹೇಳ್ಬಿಡ್ಬೇಕು. ಇದು ನನಗೆ ಮತ್ತೆ ನಿನಗೆ ಇಬ್ರಿಗೂ ಹೇಳ್ತಿರೋ ಮಾತು. ಥ್ಯಾಂಕ್ ಯು ಶ್ರಾವಣಿ. ಮತ್ತೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಓಕೆ ಶ್ರೀವಲ್ಲಿ. ಪ್ರೀತಿನ ಉಳ್ಸಕ್ಕಾಗ್ಲಿ ಪ್ರೀತಿದವ್ರನ್ನ ಸೇರ್ಸಕ್ಕಾಗ್ಲಿ ಈ ಶ್ರಾವಣಿ ಯಾವಾಗಲೂ ಸಿದ್ಧವಾಗಿರ್ತಾಳೆ. ಸರಿ ಶ್ರಾವಣಿ, ಬಾಯ್ 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 ಬಾಯ್. ಶ್ರಾವಣಿ ಹೇಳ್ದಾಗೆ ನನ್ನ ಸುಬ್ಬುಗೆ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು. ಜಗತ್ತಲ್ಲಿ ಎಲ್ಲರೂ ಪ್ರಪೋಸ್ ಮಾಡ್ತಿದ್ದಾರೆ, ಆದರೆ ನಾನು ಮಾತ್ರ ನನ್ನ ಪ್ರೀತಿ ವಿಷಯನ ಹೇಳ್ಕೊಳಕ್ ಒದ್ದಾಡ್ತಿದ್ದೀನಿ. ಅದು ಯಾವಾಗ ಹೇಳ್ತೀನೋ ಏನೋ. ಇಂಥ ಒಂದು ದಿನ ನಮ್ಮ ಮನೆಗೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಶ್ರಾವಣಿ ಅಮ್ಮವರಿಂದ ಬೆಟ್ಟದಂತ ಇದ್ದ ಕಷ್ಟ ಮಂಜಿನಂತೆ ಕರಗೋಯ್ತು. ಸರಿ, ಇನ್ಮೇಲೆ ನೆಮ್ಮದಿಯಾಗಿ ನಿರಾಳವಾಗಿರ್ಬೋದು. ಹಂಗಂತ ತುಂಬ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಮದುವೆ ಓಡಾಟಗಳು ಶುರು ಮಾಡಬೇಕು, ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಬೇಕು. ಸುಮ್ಮನೆ ಸುಬ್ಬು, ಎಲ್ಲ ಕೆಲಸನೂ ಹಂಚ್ತೀನಿ ಅಂತ ಹೇಳ್ತೀಯ, ಆದರೆ ಎಲ್ಲ ಕೆಲಸ ನಿನ್ನ ತಲೆ ಮೇಲೆ ಹಾಕ್ಕೊಂಡು ನೀನೊಬ್ಬನೇ ಕಷ್ಟಪಡ್ತೀಯ. ಕರೆಕ್ಟಾಗಿ ಹೇಳಿದ್ರಿ ಮಾವ.
ಸುಬ್ಬು ಯಾವಾಗ್ಲೂ ಹಂಗೆ ತಾನೊಬ್ಬನೇ ಕೆಲಸ ತಲೆ ಮೇಲೆ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ಅವನ್ ತಲೆಗೆ ಒಂದು ಹೆಲ್ಮೆಟ್ ಹಾಕ್ಬಿಟ್ರೆ ಯಾವ ಕೆಲಸನೂ ನಿಲ್ಲದೇ ಇಲ್ಲ, ಹಾಗೆ ಜಾರ್ ಬಿದೋಗುತ್ತೆ. ಲೈ ಸುಂದ್ರ ದರಿದ್ರ, ಅವನ ತಲೆ ಮೇಲಿಂದ ಕೆಲಸಗಳು ಜಾರ್ ಬೀಳೋದು ನಿನ್ ತಲೆ ಮೇಲೆ ಕಣ. ಅಷ್ಟೊಂದು ಜವಾಬ್ದಾರಿ ಹೊತ್ಕೊಳ್ಳೋವಷ್ಟು ಗಟ್ಟಿ ಇದೆಯೇನೋ ನಿನ್ ತಲೆ. ಹಂಗಂತೀಯ ಮಮ್ಮಿ? ಹಂಗಾದ್ರೆ ಸುಬ್ಬು ತಲೆ ಗಟ್ಟಿಯಾಗಿದೆ, ಅವನ ತಲೆ ಮೇಲೆ ಕೆಲಸ ಇರ್ಲಿ ಬಿಡು. ಅತ್ತೆಯವ್ರೆ, ನನ್ಗೂ ಕೈ ತುತ್ಕೊಡಿ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ ನೀವು ತಿಂತೀರೋ ಇಲ್ವೋ ಅಂತ ನಾನು ಕರೀಲಿಲ್ಲ ಅಷ್ಟೇ. ಇದೇನು ಅತ್ತೆಯವ್ರೆ ಹೆಂಗ್ ಹೇಳ್ತೀರಾ? ನಾನು ಚಿಕ್ಕವನಿದ್ದಾಗ ನಮ್ಮ ಮಮ್ಮಿ ನಂಗೆ ಕೈ ತುತ್ತು ಹಾಕೇ ಬೆಳೆಸಿರೋದು. ಅದಕ್ಕೆ ನೋಡಿ ಪರ್ಸನಾಲಿಟಿ ಹಿಂಗಿರೋದು. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಯಾಕೆ ಮಮ್ಮಿ ಬೇಕಾ? ಅಲ್ಲಲೇ ನಿನಗೆ ಅನ್ನ ಸಾಲದ ಬಂದಿದ್ರೆ ನನ್ನ ತಟ್ಟೆಯಿಂದ ಹಾಕ್ತಿದ್ನಲ್ಲೋ, ಅಲ್ಲೋ ಕೈ ತುತ್ತಿಸ್ಕೊಳ್ಳುವಂಥದ್ದು ಏನು ಬಂದಿದ್ದೆ ನಿನಗೆ? ಮಮ್ಮಿ ಇದು ಊಟ, ಅದು ಕೈ ತುತ್ತು. ಇನ್ನೋಡ ಕರ್ಮ ಕರ್ಮ, ಮೃಷ್ಟಾನ್ನ ತಿನ್ನೋ ಅಂದ್ರೆ ಈ ನನ್ನ ಮಗ ಅಮ್ಮಣ್ಣು ತಿಂತೀನಿ ಅಂತಾನೆ. ಮಿನಿಸ್ಟ್ರು ಮನೆಗೆ ಹೋಗೋ ಅವಕಾಶ ಅಂತೂ ಕೈ ತಪ್ಪು ಹೋಯ್ತು. ಆದರೆ ಇಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಯಜಮಾನ ಪಿಕ್ಚರ್ ಸಿನಿಮಾ ತೋರಿಸ್ತಾ ಇದ್ದಾರೆ. ಕೈ ತುತ್ತಂತೆ, ಸಂತೋಷ ಅಂತೆ. ಕಾಸಲ್ಲಿರೋ ಸಂತೋಷ ಕೈಲಾಸದಲ್ಲೂ ಇರೋಲ್ಲ. ಮೊದಲು ಕಾಸು ಮಾಡಬೇಕು, ಕಾಸು. ಇರಲಿ, ಮಿನಿಸ್ಟ್ರು ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಏನಾಯ್ತು? ಮಿನಿಸ್ಟ್ರು ಮನೆಯಿಂದ ಈ ಮನೆಗೆ ಹೆಣ್ಣು ತರ್ಬೋದಲ್ಲ. ಶ್ರಾವಣಿ, ಸುಬ್ರಹ್ಮಣ್ಯ ಇಬ್ಬರನ್ನೂ ಹೇಗಾದರೂ ಮಾಡಿ ಕನೆಕ್ಟ್ ಮಾಡಿದರೆ ನಾವು ಮಿನಿಸ್ಟ್ರಿಗೆ ಬೀಗರಾಗ್ಬಿಡ್ತೀವಿ. ಶ್ರಾವಣಿ ಮೇಡಮ್ ಅವರೇನು ಸುಬ್ಬುನ ಇಷ್ಟಪಡ್ತಿದ್ದಾರೆ, ಆದರೆ ಈ ಸುಬ್ಬು ಅವರಪ್ಪ ದದ್ದು ಇವನು ಪೆದ್ದು ಪ್ರೀತಿನೇ ಅರ್ಥ ಮಾಡ್ಕೊಳ್ಳಲ್ಲ. ಆ ಹುಡುಗಿ ಯಾವ್ಯಾವುದೋ ರೀತಿ ಹೇಳಕ್ಕೆ ಪ್ರಯತ್ನ ಪಡ್ತಾಳೆ, ಇವನು ಮಾತ್ರ ಅದು ಯಾವುದನ್ನು ತಲೆಗೆ ಹಾಕೊಳ್ದೆ ತಲೆ ಮೇಲೆ ಕೆಲಸ ಹಾಕೋತೀನಿ ಅಂತಿದ್ದಾರೆ. ಇವರಿಬ್ಬರು ಮಧ್ಯ ಇರೋ ಒನ್ ವೇ ರೂಟನ್ನು ಟೂ ವೇ ಮಾಡಬೇಕು. ನಾನೇ ಮಧ್ಯ ನಿಂತು ಸಿಗ್ನಲ್ ಕೊಡಬೇಕು. ಆಗಿದ್ದಾಗಲಿ ವರಲಕ್ಷ್ಮಿ ವರದನ ಮದುವೆ ಮುಗಿಯೋದ್ರಲ್ಲಿ ಇವರಿಬ್ಬರು ಮದುವೆನೂ ಫಿಕ್ಸ್ ಮಾಡಿಬಿಡಬೇಕು. ಆ ಶ್ರೀವಲ್ಲಿ ಇರೋ ಸ್ಪೀಡ್ ನೋಡ್ತಿದ್ರೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಒಂದೇ ಛತ್ರದಲ್ಲಿ ತಾಳಿ ಕಟ್ಸ್ಕೊತೀನಿ ಅಂತ ಸುಬ್ಬು ಕೈಯಲ್ಲಿ ತಾಳಿ ಕೊಡ್ಲೆ ಆಗ ನಾನು ಕಾಣ್ತಾ ಇರೋ ಕನಸಿಗೆ ಬೆಂಕಿ ಬಿತ್ತು ಅಂತ ಅರ್ಥ. ಕಾಂತ ಓಡಿಸು ನಿನ್ ತಲೆನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.